25 ವರ್ಷದಿಂದ ಸಮಾಜ ಸೇವೆ ಬಡವರ ಸೇವೆ ಮಾಡಿಕೊಂಡು ರಾಜಕೀಯವಾಗಲ್ಲ ಈಗ ರಾಜಕೀಯ ತೋರಿಸ್ಕೊಳ್ತಾ ಇದ್ದಾರೆ. ಮೊದಲೇ ದಾನ ಧರ್ಮ ಮಾಡ್ಕೊಂಡು ಜನರು ಸೇವೆ ಮಾಡ್ಕೊಂಡು ಬಂದಿರೋದು ಕುಟುಂಬ. ಹೀಗಾಗಿ ಮುಂದಿನ ದಿವಸಗಳಲ್ಲಿ ರಾಜಕೀಯದಲ್ಲಿ ಅವ್ರಿಗೆ ದೇವರು ಒಳ್ಳೆ ಭವಿಷ್ಯ ಕೊಟ್ಟು ಏನು ಮುಂದೆ ಈಗ ನಮಗೆ ಟಿವಿ ಚುನಾವಣೆ ಅಂತ ಬರುತ್ತೆ, ನಾವೆಲ್ಲ ಸೇರಿ ನಿನ್ನ ಅವರ ಅಭಿಮಾನಿಗಳೆಲ್ಲ ಸೇರಿ ಅದು ಒತ್ತಡ ಮಾಡಿ ಭಾಗದಲ್ಲಿ ನೀವು ಕ್ಯಾಂಡಿಡೇಟ್ ಆಗಬೇಕು ಅಂತ ಒತ್ತಡ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನಮ್ಮದು ಒತ್ತಡ ಇದೆ. ದೇವರು ಅವ್ರಿಗೆ ಆಶೀರ್ವಾದ ಮಾಡಿ ಮುಂದಿನ ಬರ್ತಡೆ ಒಳಗಡೆ ನಾವು ಮುಂದೆ ಈ ವರ್ಷ ಏನು ಮಾಡ್ತೀವಿ ಅಷ್ಟರಲ್ಲಿ ಬರೋ ಚುನಾವಣೆಯಲ್ಲಿ ಜನ ಅವ್ರನ್ನ ಆಯ್ಕೆ ಮಾಡಿ ಭಾಗದಲ್ಲಿ ಅವ್ರ ಕಾರ್ಪೊರೇಟ್ರಾಗಿ ಆಯ್ಕೆ ಆಗಬೇಕು ಅಂತ ನಮ್ಮ ಆಸೆ. ಎಲ್ಲ ಸ್ನೇಹಿತರುಗಳು ಸೇರಿ ನೆಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈಗೇನ SIR ನಡೀತಾ ಇದೆ. SIR ಅಲ್ಲಿ 25-30% ಜನಗಳು ರೀಚ್ ಆಗ್ತಾ ಇಲ್ಲ. ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ಕೊಟ್ಟು ಇಂಥವ್ರಿಗೆ ಫಾರಂ ಕೊಟ್ಟಿಲ್ಲ ಅಂತ ಅಧಿಕಾರಿಗಳಿಗೆ ಕರೆ ಮಾಡಿ ತರಿಸಿ ಕೊಟ್ಟರೆ ಅದನ್ನ ಮಾಧ್ಯಮಗಳಲ್ಲಿ ತಾವೆಲ್ಲ ನೋಡಿದ್ದೀರಾ. ಅದನ್ನ ಮನೇಲಿ ಕುತ್ಕೊಂಡು ಕೊಡ್ತಾರೆ, ದೇವಸ್ಥಾನದಲ್ಲಿ ಕುತ್ಕೊಂಡು ಕೊಡ್ತಾರೆ, ಮಸೀದಿಯಲ್ಲಿ ಕುತ್ಕೊಂಡು ಕೊಡ್ತಾರೆ ಅಂತ ಅಲ್ಲಿ ಕುಂತು ಮಾತಾಡೋದಲ್ಲ. ರೋಡಿಗೆ ಬಂದು ಈ ಏರಿಯಾ ರೋಡಲ್ಲಿ ಎಷ್ಟು ಜನಕ್ಕೆ SIR ಫಾರಂ ಇಶ್ಯೂ ಆಗಿದೆ, ಎಷ್ಟು ಪರ್ಸೆಂಟ್ ಬೆಂಗಳೂರಿನಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ 100% ಸಿಗ್ತೈತೆ. ಬೆಂಗಳೂರಿನಲ್ಲಿ 25% ಕೂಡ ಏನು ಬೆಂಗಳೂರು ಇದೆ ಇವತ್ತು 25% SIR ಒಳಗಡೆ ಓಟ್ ಸಿಕ್ಕದಿಲ್ಲ. ಹಂಗಾಗಿ ಪ್ರತಿಯೊಂದು ಮನೆಗಳಿಗೂ ಹೋಗಿ ನಮ್ಮ ಕಾರ್ಯಕರ್ತರುಗಳು ಚೆಕ್ ಮಾಡಿ ಫಾರಂ ಇಶ್ಯೂ ಆಗಿದೆಯಾ ಇಲ್ವಾ ಅಂತ. ಫಾರಂ ಇಶ್ಯೂ ಮಾಡಿರೋದೇ 30-40%. ಫಾರಂ ಇಶ್ಯೂ ಮಾಡಿರೋದೇ 30-40%. ಅದನ್ನ ಫಿಲ್ ಮಾಡಿ ತಿರ್ಗಾ ಕಲೆಕ್ಟ್ ಮಾಡ್ಕೊಳ್ಳೋದು ಅದರಲ್ಲಿ 20% ಅಂದ್ರೆ ಬೆಂಗಳೂರಲ್ಲಿ ಯಾವ ರೀತಿ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೇನೋ ಪರ್ಯಾಯ ಮಾರ್ಗ ವ್ಯವಸ್ಥೆ ಮಾಡಿ ಕ್ಯಾಂಪ್ಗಳನ್ನ ಮಾಡಿ ಮನೆಗೂ ಅಧಿಕಾರಿಗಳನ್ನೇ ಬಿಟ್ಟು ಫಿಲ್ ಮಾಡಿಕೊಟ್ಟು 2002 ಈಗ ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರ ಬಹಳ ಏಷ್ಯಾದಲ್ಲೇ ದೊಡ್ಡ ಕ್ಷೇತ್ರ ಹಿಂದೆ ಈಗ ರಾಜರಾಜೇಶ್ವರಿ ಆಗಿದೆ. ಈಗ ನಮ್ಮ ಹತ್ರನೇ ಇಲ್ಲ 2002 ಮಾಹಿತಿ. ಇನ್ನು ಜನಸಾಮಾನ್ಯಗಳ ಹತ್ರ ಎಲ್ಲಿರ್ತೈತೆ? ಈ ಭಾಗದಲ್ಲಿ ಸಾಮಾನ್ಯವಾಗಿ ಮಾಗಡಿ, ಕುಣಗಲ್ಲು, ರಾಮನಗರ, ಚನ್ನಪಟ್ಟಣ, ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಜನಗಳೇ ವಾಸ ಇರುವಂತ ಪ್ರದೇಶ ಇದು. ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಡ್ಯೂಟಿಗೆ ಹೋದ್ರೆ ರಾತ್ರಿ 7 ಗಂಟೆ 8 ಗಂಟೆಗೆ ಬರ್ತಾರೆ. ಅಧಿಕಾರಿಗಳು 8 ಗಂಟೆಗೆ ಬಂದ್ರೆ ರಾತ್ರಿ ಸಾಯಂಕಾಲ 5-6 ಗಂಟೆವರೆಗೂ ಮಾಡ್ತಾರೆ. 180 ಮನೆ ಬಾಗ್ಲಾಕಿರ್ತಾರೆ. ಅವ್ರು ಕೆಲಸ ಮಾಡಕ್ ಹೆಂಗ್ ಸಾಧ್ಯ? ಏನೋ ಪರ್ಯಾಯ ಬೆಂಗಳೂರು ಸಿಟಿಗೆನೆ ಒಂದು ನಾವು ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಗಮನಕ್ಕೆ ತಂದು ಬೆಂಗಳೂರಿಗೆ ಒಂದು ಯಾವ್ದಾದ್ರು ಒಂದು ಒಳ್ಳೆ ಪರ್ಯಾಯ ಮಾರ್ಗನ ಕಂಡುಹಿಡಿಯಬೇಕು ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಈಗ ಇದೆಲ್ಲ ಒಟ್ಟಿಗೆ ಹೋಗಿ ಒಂದ್ಸತಿ ಅವ್ರಿಗೆ ಒತ್ತಾಯ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಮುಂದಿನ ದಿನಗಳು ಏನಾಗುತ್ತೋ ಕಾದ್ ನೋಡೋಣ. ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆಲ್ಲ ವಿಶ್ವಾಸ ಅದು ನನ್ನ ಆಸ್ತಿ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆಲ್ಲ ನಾನು ಚಿರಋಣಿ ಆಗಿರ್ತೀನಿ. ನಾಯಕರು ಏನಾದ್ರು ಒಂದು ಶುಭಾಶಯ ಹೇಳಿ ಸರ್. ಶೇಖರ್ ಅವರು ಏನು ದುಃಖದ ಹಬ್ಬ ಇದೆ. ಅವರು ಪ್ರತಿ ವರ್ಷ ಈ ಬಗ್ಗೆ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಭಾಳ ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಅವ್ರದ್ದಾಗಿರೋ ಸೇವೆ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಕುಟುಂಬವಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಇಲ್ಲಿ GB ಆಕಾಂಕ್ಷಿಗಳಾಗಿದ್ದಾರೆ. ಅವರು ಮುಂದಿನ ವರ್ಷ ಅಷ್ಟರಲ್ಲಿ ಎಲೆಕ್ಷನ್ ಬಂದು GBಯಲ್ಲಿ ಗೆದ್ದು ಕಾರ್ಪೊರೇಟರ್ ಅನ್ನೋದು ನಮ್ಮ ಆಶಯ. ದೇವರವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಪ್ರೀತಿಯ ಕೊಟ್ಟಿಗೆಪಾಳ್ಯ ಶೇಖರಣ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಜುಲೈ 12 ಬರ್ಲಿ ಅಂತ ಕಾಯ್ತಾ ಇರ್ತೀವಿ ನಾವು ಯಾವಾಗ್ಲೂ. ನಮ್ ಶೇಖರಣ್ಣ ನಮ್ಗೆ ಯಾವಾಗ್ಲೂ ಏನೇ ಮಾಡ್ಬೇಕಾದ್ರು ಮುಂದೆ ನಿಂತ್ಕೊಂಡು ಇದನ್ ಮಾಡ್ರಿ, ಹಂಗಿರ್ರಿ, ಹಿಂಗ್ ಮಾಡ್ರಿ ಅಂತ ಹೇಳಿ ನಡೆಸ್ತಾರೆ ನಮ್ಗೆ. ಈಗ ರಾಜಕೀಯದಲ್ಲಿ ಬರ್ತಾ ಇದಾರೆ. ಇನ್ನು ಮುಂದೆ ಹಿಂಗೆ ಅವ್ರ ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಕಾಪಾಡ್ಲಿ ಸೊಲ್ಲಾಪುರದಮ್ಮ ಅಂತ ಹೇಳ್ತಾ ಆಶಿಸ್ತಾ ಇದ್ದೀನಿ. ಸುಂದರ್ ಅಂತ ನಾನು. ಅಪಾರ ಸಂಖ್ಯೆಯ ಯುವಕರು ಬಂದು ಅವ್ರಿಗೆ ಪ್ರತಿ ವರ್ಷದಂತೆ ಈ ಬಾರಿ ನಮ್ಮ ಶೇಖರಣ್ಣ ಅವರು ಹುಟ್ಟುಹಬ್ಬ ವಿಜೃಂಭಣೆಯಿಂದ ಆಚರಿಸ್ತಾ ಇದೀವಿ.
ಅಪಾರ ಸಂಖ್ಯೆಯಲ್ಲಿ ಜನ ಬಂದು ಈ ತರ ಒಂದು ಹುಟ್ಟುಹಬ್ಬ ನಾವು ಹುಟ್ಟಾಗಿಂದ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದೀವಿ. ಇಷ್ಟು ಜನಸಂಖ್ಯೆ ಸೇರೋದು ಅಣ್ಣನ ಬರ್ತಡೆಗೆ ಮಾತ್ರನೇ. ಅವ್ರು ಹುಟ್ಟುಹಬ್ಬ ಅಂದ್ರೆ ಒಂದು ಹಬ್ಬದ ತರ ಆಚರಿಸ್ತಾರೆ. ಇಡೀ ಕೊಟ್ಟಿಗೆಪಾಳ್ಯ ಜನತೆ ಆಗ್ಲಿ, ಅಕ್ಕಪಕ್ಕದ ವಾರ್ಡವ್ರಾಗ್ಲಿ, ಕಾಮಾಶಿಪಾಳ್ಯಲ್ಲಿ ಸುತ್ತಮುತ್ತ ಒಂದು 20 ಕಿಲೋಮೀಟರ್ಗೆ ರಾಜರ ತರ ಇರೋದವ್ರು. ಚಿಕ್ಕ ವಯಸ್ಸಿಂದಾನು ಅವ್ರು ಜನಸೇವೆಗೆ ಅಂತಾನೆ ಇರೋದು, ಜನಸೇವೆ ಮಾಡ್ಕೊಂಡೇ ಬಂದಿರೋದವ್ರು. ಒಬ್ಬ ಚಿಕ್ಕ ಹುಡುಗ ಬರ್ಲಿ ಅವ್ನಿಗೂ ಏನ್ ಪ್ರೀತಿ ವಿಶ್ವಾಸ ಕೊಡ್ತಾರೆ. ಇರ್ಕರು ಬಂದ್ರೆ ಅವ್ರಿಗೆ ಏನ್ ಮಾಡ್ಕೊಡ್ಬೇಕು. ಈಗ ಕೆಲವೊಂದು ಜಾಗಕ್ಕೆ ಅವ್ರು ಹೋಗಕ್ಕಾಗಲ್ಲ, ಇರ್ಕರು ಓಡಾಡಿ ಇಲ್ಲಿ BBMP ಆಫೀಸ್ ಇಲ್ಲಿ ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಎಲ್ಲ ಓಡಾಡಿ ಅವ್ರ ಕೈಲಿ ಆಗ್ದಿರೋ ಕೆಲಸನ ಅಣ್ಣ ಒಂದು ಫೋನ್ ಕಾಲ್ ಮಾಡಿದ್ರೆ ಮಾಡಿ ಫೋನ್ ಕಾಲ್ ಕೆಲಸ ಮುಗಿಸ್ಕೊಟ್ಟು ಕಳ್ಸಿಕೊಡ್ತಾರೆ. ಆ ತರ ಅಣ್ಣ ಅವ್ರಿಗೆ ಇಲ್ಲಿವರೆಗೂ ಸಮಾಜ ಸೇವೆನೆ ಮಾಡ್ಕೊ ಬಂದ್ರು. ನಾವೆಲ್ಲ ಒತ್ತಾಯದ ಮೇರೆಗೆ ನಾವು ಅಭಿಮಾನಿಗಳು, ತಮ್ಮದಿರು, ಅವರು ಹಿರಿಕರು ಎಲ್ಲ ಹೇಳಿ ಇವಾಗ GB ಎಲೆಕ್ಷನ್ಗೆ ಆಕಾಂಕ್ಷಿ ಆಗಿದ್ದಾರೆ. ಕೊಟ್ಟಿಗೆಪಾಳ್ಯ ವಾರ್ಡ್ ನಂಬರ್ 73 ಇಂದ ಈ ಬಾರಿ ಅವರು ಟಿಕೆಟ್ ಕನ್ಫರ್ಮ್ ಆದ ತಕ್ಷಣ ಆಗಿದೆ. ಪೂರ್ವ ನಿಯೋಜಿತ ಕಾರ್ಪೊರೇಟರ್ ಅಂತ ಈಗ ಘಂಟಾಘೋಷವಾಗಿ ಹೇಳ್ತಾ ಇದೀವಿ ಈಗ್ಲಿಂದಾನೆ. ಅವ್ರು 100% ಬರೋ ವರ್ಷ ಅವರು ಬರ್ತಡೇ ದಿವಸ ಕಾರ್ಪೊರೇಟರ್ ಆಗಿ ಇಲ್ಲೇ ಇದೇ ತರ ಇದಕ್ಕಿಂತ ವಿಜೃಂಭಣೆಯಿಂದ ಬರ್ತಡೇನ ಜನ್ಮದಿನವನ್ನ ಆಚರಿಸ್ಕೋತಾರೆ. ಪರಿಚಯ ಮಾಡ್ತಾರೆ. ನನ್ನ ಹೆಸರು ಯೋಗೇಶ್ ಅಂದ್ಬಿಟ್ಟು, ನಾನು ಸ್ಥಳೀಯ ಕಾಂಗ್ರೆಸ್ ಮುಖಂಡ.